ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫೋಟೋ ಎಡಿಟಿಂಗ್ ಯಾವ ಥರ ಮಾಡಬೇಕಂದ್ರೆ ನಿಮಗೆ ಪ್ಲೇಸ್ಟೋರ್ನಲ್ಲಿ ತಿಳಿಸ್ಕೊಡ್ತೀನಿ. ಪ್ಲೇಸ್ಟೋರ್ಗೆ ಹೋಗಿ ಪಿಕ್ಸಾರ್ಟ್ ಆ್ಯಪ್ ಅಂತ ಟೈಪ್ ಮಾಡಿ. ಇಲ್ಲಿ ಟೈಪ್ ಮಾಡಿದ್ರೆ ನಮಗೆ ಈ ಥರ ಬರುತ್ತೆ ಆ್ಯಪ್. ಈ ಆ್ಯಪ್ನ ಓಪನ್ ಮಾಡಿ. ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿದ್ದೀನಿ. ನೆಕ್ಸ್ಟ್ ಲಾಗಿನ್ ಆಗಿ ನಾನು ಸ್ಕಿಪ್ ಮಾಡ್ತೀನಿ. ನೆಕ್ಸ್ಟ್ ಆ್ಯಡ್ ಬರುತ್ತೆ, ಯಾರೋ ಮೇಲೆ ಕ್ಲಿಕ್ ಮಾಡಿ, ಎಡಿಟ್ ಫೋಟೋ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಅಲ್ಲೋ ಪರ್ಮಿಷನ್ ಕೊಡಿ. ನೆಕ್ಸ್ಟ್ ಒಂದು ಬ್ಯಾಕ್ಗ್ರೌಂಡು ಇದೆಯಲ್ಲ, ಆ ಬ್ಯಾಕ್ಗ್ರೌಂಡು ಸೆಲೆಕ್ಟ್ ಮಾಡ್ಕೊತೀನಿ. ನೆಕ್ಸ್ಟ್ ರಾಮ ಮಂದಿರ ಫೋಟೋ ಬ್ಯಾಕ್ಗ್ರೌಂಡ್ ಸೆಟ್ ಆಗೋ ಥರ ಕ್ರಾಪ್ ಮಾಡ್ಕೊತೀನಿ. ಅದಾದ ನೆಕ್ಸ್ಟ್ ಇಲ್ಲಿ ಸ್ವಲ್ಪ ರಬ್ ಮಾಡ್ತೀನಿ, ಅಡ್ಜಸ್ಟ್ಮೆಂಟ್ ಮಾಡ್ಕೊರಿ. ಆ ಥರ ರಬ್ ಮಾಡಿ ನೆಕ್ಸ್ಟ್ ಓಕೆ ಮೇಲೆ ಕ್ಲಿಕ್ ಮಾಡಿ. ಅದೇ ರೀತಿ ಮತ್ತೆ ಆ್ಯಡ್ ಫೋಟೋ ಮೇಲೆ ಕ್ಲಿಕ್ ಮಾಡಿ ರಾಮಂದೊಂದು ಫೋಟೋ ತೊಗೊಂಡು ಮತ್ತೆ ಆ್ಯಡ್ ಮಾಡ್ತೀನಿ. ಇಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಇಲ್ಲಿ ಒಂದು ಸೈಡ್ಗೆ ಕ್ರಾಪ್ ಮಾಡಿ ಅಡ್ಜಸ್ಟ್ ಮಾಡ್ತೀನಿ. ನೋಡಿ ಇಲ್ಲಿ ಈ ಥರ ಅಡ್ಜಸ್ಟ್ ಮಾಡಿ ಇಲ್ಲಿ ಕೆಳಗೆ ರಬ್ ಮಾಡಿ ಕ್ರಾಪ್ ಮಾಡಿದ್ರು ಕೂಡ ನಿಮಗೆ ಸ್ವಲ್ಪ ಸೈಜ್ ನೋಡಿ ಸೆಟ್ ಮಾಡಿ ಫೋಟೋ. ಅದ ನೆಕ್ಸ್ಟ್ ಮತ್ತೆ ಆ್ಯಡ್ ಫೋಟೋ ಮೇಲೆ ಕ್ಲಿಕ್ ಮಾಡಿ ಅಪೋಸಿಟ್ ಇತ್ತು ಕ್ಲಾರಿಟಿಯಾಗಿ ರಬ್ ಮಾಡಿ. ನೆಕ್ಸ್ಟ್ ಮತ್ತೆ ಆ್ಯಡ್ ಫೋಟೋ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಲೈಟ್ನ ಆ್ಯಡ್ ಮಾಡಿ. ಬ್ಲೈಂಡ್ ಸ್ಕ್ರೀನ್ಗೆ ಹೋಗಿ, ಬ್ಲೈಂಡ್ ಮೇಲೆ ಸ್ಕ್ರೀನ್ಗೆ ಹೋಗಿ ರಾಮ್ ಬ್ಯಾಕ್ ಸೈಡ್ಗೆ ಮೂವಿಂಗ್ ಮಾಡಿ, ಮೂವ್ ಡೌನ್ ಅಂತ ಕ್ಲಿಕ್ ಮಾಡಿದರೆ ಬ್ಯಾಕ್ ಸೈಡ್ ಹೋಗುತ್ತೆ. ಮತ್ತೆ ಆ್ಯಡ್ ಫೋಟೋ ಮೇಲೆ ಕ್ಲಿಕ್ ಮಾಡಿ ನೀವು ಯಾವ ಫೋಟೋ ಆ್ಯಡ್ ಮಾಡ್ತೀರೋ ಆ ಫೋಟೋನ ಆ್ಯಡ್ ಮಾಡ್ಕೊರಿ. ನೆಕ್ಸ್ಟ್ ಇಲ್ಲಿ ಕಟ್ಔಟ್ ಅಂತಿದೆಯಲ್ಲ ಅದ್ರಿಗೆ ಹೋಗಿ ಇಲ್ಲಿ ಪರ್ಸನ್ ನೆಟ್ ಚಾಲು ಇರಬೇಕು, ಪರ್ಸನ್ ಅಂತ ಕ್ಲಿಕ್ ಮಾಡಿ. ಪರ್ಸನ್ ಅಂತ ಕ್ಲಿಕ್ ಮಾಡಿದ್ರೆ ಅದೇ ಆಟೋಮೆಟಿಕ್ಕಾಗಿ ಬ್ಯಾಕ್ಗ್ರೌಂಡ್ನ ಅರೇಂಜ್ ಮಾಡುತ್ತೆ. ನೋಡಿ ಲೋಡ್ ಆಗೋಕತ್ತದ. ಈ ಥರ ಲೋಡ್ ಆದ ನೆಕ್ಸ್ಟ್ ಅದೇ ಪರ್ಫೆಕ್ಟ್ಲಾಗಿ ಕಟ್ ಮಾಡ್ತೀವಿ. ಇಲ್ಲಿ ಐಕಾನ್ ಸಿಂಬಲ್ ಕ್ಲಿಕ್ ಮಾಡಿದ್ರೆ ಎಲ್ಲೆಲ್ಲಿ ನಿಮಗೆ ರಬ್ ಆಗಿಲ್ಲ, ಕಟ್ ಆಗಿಲ್ಲ ಅಲ್ಲಿ ನೀವು ಕರೆಕ್ಟಾಗಿ ಕ್ರಾಪ್ ಮಾಡ್ಕೊಂಡು ಕಟ್ ಮಾಡ್ಕೊಂಡು ನಿಮ್ಮ ಬ್ಯಾಕ್ಗ್ರೌಂಡ್ನ ನಾನು ಇಲ್ಲಿ ತೋರಿಸ್ತೀನಲ್ಲ ಈ ರೀತಿ. ಕ್ಲಾರಿಟಿಯಾಗಿ ಕಟ್ ಆದ ನೆಕ್ಸ್ಟ್ ಓಕೆ ಮೇಲೆ ಕ್ಲಿಕ್ ಮಾಡಿ. ಒಂದು ಸತಿ ಎರಡು ಸತಿ ನೋಡಿಕೊಂಡು ಕ್ಲಾರಿಟಿಯಾಗಿ ರೈಟ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿ. ರೈಟ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ಒಂದು ಸೈಡ್ ಬ್ಯಾಕ್ಗ್ರೌಂಡ್ಗೆ ಸೆಟ್ ಹೋಗೋ ಥರ ನಿಮ್ಮ ಫೋಟೋನ ಕ್ರಾಪ್ ಮಾಡಿ. ಈ ಥರ ಒಂದು ಸೈಡ್ ಪ್ಲೇಸ್ಗೆ ಸೆಟ್ ಆದ ನೆಕ್ಸ್ಟ್ ಇಲ್ಲಿ ಎಫೆಕ್ಟ್ ಮೇಲೆ ಹೋಗಿ ನಾನು HDR1 ಅಂತ ಸೆಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ಫೇಸ್ ಮೇಲೆ ಸ್ವಲ್ಪ ರಬ್ ಮಾಡ್ತೀನಿ. ರಬ್ ಮಾಡಿ ಓಕೆ ಮೇಲೆ ಕ್ಲಿಕ್ ಮಾಡ್ತೀನಿ. ಅದಾದ ನೆಕ್ಸ್ಟು ಆ್ಯಡ್ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಮತ್ತೆ ಆ್ಯಡ್ ಫೋಟೋ ಮೇಲೆ ಕ್ಲಿಕ್ ಮಾಡಿ ಲೈಟ್ ಸೆಲೆಕ್ಟ್ ಮಾಡಿಕೊಂಡು ಮತ್ತೆ ಲೈನ್ಗೆ ಹೋಗಿ ಸ್ಕ್ರೀನಿಂದ ನೀವು ಯಾವ ಫೋಟೋ ತಗೊಂಡಿದ್ದೀರಿ ಎಡಿಟ್ ಮಾಡೋಕ್ಕೆ ಆ ಫೋಟೋ ಬ್ಯಾಕ್ ಸೈಡ್ಗೆ ಈ ಫೋಟೋ ಆ್ಯಡ್ ಮಾಡಿ. ನೆಕ್ಸ್ಟು ಟೆಕ್ಸ್ಟ್ ಮೇಲ್ಗೆ ಹೋಗಿ ಆ್ಯಡ್ ಇಲ್ಲಿ ಒಂದು ಈ ಥರ ರೆಡ್ ಕ್ಲಾತ್ PNG ಇದೆ, ಇದನ್ನು ಡಿಸ್ಕ್ರಿಪ್ಷನಲ್ಲಿ ಇಲ್ಲ ಅಂದರೆ ಕ್ರೋಮ್ಗೆ ಹೋಗಿ ಡೌನ್ಲೋಡ್ ಮಾಡಿ ಈ ಥರ ಸೆಟ್ ಮಾಡಿ. ಅದು ನೆಕ್ಸ್ಟ್ ಟೆಕ್ಸ್ಟ್ಗೆ ಹೋಗಿ ಜೈ ಶ್ರೀರಾಮ್ ಅಂತ ಟೈಪ್ ಮಾಡ್ತೀನಿ. ನೋಡಿ ನಾನಿಲ್ಲಿ ಈ ಥರ ಸೆಟ್ ಮಾಡಿ ಕರೆಕ್ಟಾಗಿ ಯಾವ ಥರ ಎಲ್ಲಿ ಪ್ಲೇಸ್ಗೆ ಸರಿಯಾಗಿ ಹೋಗುತ್ತೋ ಅಲ್ಲಿ ಕ್ರಾಪ್ ಮಾಡಿ ನೀವು ಅಡ್ಜಸ್ಟ್ ಮಾಡಿ. ಈ ಥರ ಪರ್ಫೆಕ್ಟಾಗಿ ಕ್ರಾಪ್ ಮಾಡ್ಕೊಂಡು ಅಡ್ಜಸ್ಟ್ ಮಾಡಿ ನೀವು ಫೋಟೋನ. ಮತ್ತು ಲೆಟರ್ ಜೈ ಶ್ರೀರಾಮ್ ಅಂತ ಲೆಟರ್ ಮಾಡಿದ್ದಲ್ಲ ನೆಕ್ಸ್ಟ್ ಈ ಥರ ಡೌನ್ಲೋಡ್ ಮಾಡ್ಕೊಳ್ರಿ. ನೋಡಿ ಪರ್ಫೆಕ್ಟಾಗಿ ಫೋಟೋ ಎಡಿಟಿಂಗ್ ಕಲಿಸ್ಕೊಟ್ಟಿದ್ದೆ.